ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. HK ಹಾಗೂ ನಾನ್ HK ವಿಭಾಗಕ್ಕೂ ಎರಡಕ್ಕೂ ಕೂಡ ಜಾಬ್ಗಳಿದ್ದಾವೆ. ಮತ್ತೆ ಏನೆಲ್ಲ ಪೋಸ್ಟ್ಗಳಿದ್ದಾವೆ, ಮತ್ತೆ ಯಾವ ದಿನಾಂಕದಿಂದ ಅರ್ಜಿ ಸಲ್ಲಿಸಬೇಕು, ಕೊನೆಯ ದಿನಾಂಕ ಯಾವುದು, ಮತ್ತು ಎಷ್ಟು ಹುದ್ದೆಗಳು, ಸ್ಯಾಲ್ರಿ, ಪ್ರತಿಯೊಂದರ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾನ್ HK ವಿಭಾಗಕ್ಕೆ ತಿಳಿಸ್ಕೊಡ್ತೀನಿ. ನಾನ್ HK ಹಾಗೂ HK ವಿಭಾಗಕ್ಕೆ ಸೇಮ್ ಪ್ರೋಸೆಸ್ ಇರುತ್ತೆ. ಸೇಮ್ ಸ್ಯಾಲರಿ, ಸೇಮ್ ಡೇಟ್, ಕೊನೆಯ ಅಪ್ಲಿಕೇಶನ್ಸ್ ಎಲ್ಲ ಸೇಮ್ ಇರುತ್ತೆ. ಬಟ್ ಪೋಸ್ಟ್ಗಳು ಮಾತ್ರ ವೇರಿಯೇಷನ್ ಇರುತ್ತೆ. HK ಬಂದು 8 ಪೋಸ್ಟ್ಗಳಿದ್ದಾವೆ ಗ್ರೂಪ್ ಡಿ ಹುದ್ದೆಗಳು, ಹಾಗೂ ನಾನ್ HKಗೆ 93 ಹುದ್ದೆಗಳಿದ್ದಾವೆ. ಅರ್ಜಿ ಪ್ರಾರಂಭದ ದಿನಾಂಕ ಬಂದು 22 ಏಪ್ರಿಲ್ 2026 ಆಗಿರುತ್ತದೆ. ಹುದ್ದೆಗಳು ಬಂದು ಜವಾನ, ಕಾವಲುಗಾರ, ಸ್ವೀಪರ್, ಜವಾನ ಹೌಸ್ ಕೀಪಿಂಗ್, ಲಿಫ್ಟ್ ಅಟೆಂಡರ್, ಸಹಾಯಕ, ಬೈಂಡರ್, ದರ್ಜಿ, ದೋಬಿ ಹುದ್ದೆಗಳಿದ್ದಾವೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21 ಮೇ 2026. ಒಟ್ಟು 93 ಹುದ್ದೆಗಳು ನಾನ್ HK ಅವರಿಗೆ ಇರುತ್ತದೆ. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು http://judiciary.karnataka.gov.in ಈ ವೆಬ್ಸೈಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಾನು ಕೂಡ ಒಂದು ಅಪ್ಲಿಕೇಶನ್ ಅನ್ನ ಹಾಕಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಒಟ್ಟು ಹುದ್ದೆಗಳ ಸಂಖ್ಯೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಜವಾನ, ಕಾವಲುಗಾರ, ಸ್ವೀಪರ್ ಮತ್ತು ಜವಾನ ಹೌಸ್ ಕೀಪಿಂಗ್ ಹುದ್ದೆಗಳು 85 ಹುದ್ದೆಗಳಿದ್ದಾವೆ. ಲಿಫ್ಟ್ ಅಟೆಂಡರ್ ಬಂದು 5 ಹುದ್ದೆಗಳು, ಸಹಾಯಕ ಬೈಂಡರ್ ಹುದ್ದೆಗಳು 1, ದರ್ಜಿ 1, ದೋಬಿ 1, ಇಷ್ಟು ಹುದ್ದೆಗಳು ನಾನ್ HK ಅವ್ರಿಗಿದ್ದಾವೆ. ಹಾಗೆ ಎಲ್ಲಾ ವಿಭಾಗಕ್ಕೂ ವರ್ಗೀಕರಣ ಮಾಡಲಾಗಿದೆ. ಜವಾನ, ಕಾವಲುಗಾರ, ಸ್ವೀಪರ್, ಜವಾನ ಹುದ್ದೆಗಳು 85 ಹುದ್ದೆಗಳು ಮಹಿಳಾ ಮೀಸಲಾತಿ, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ, ಅಂಗವಿಕಲರು, ಯೋಜನಾ ನಿರಾಶ್ರಿತರು, ಮಾಜಿ ಸೈನಿಕ, ತೃತೀಯ ಲಿಂಗ ಅಭ್ಯರ್ಥಿಗಳು ಎಲ್ಲರಿಗೂ ಕೂಡ ಹಂಚಿಕೆ ಆಗಿದೆ. ನೀವು ಇಲ್ಲಿ ನೋಡಬಹುದಾಗಿರ್ತದೆ. ಹಾಗೆ ಮುಂದೆ ಬರೋದಾದ್ರೆ ಲಿಫ್ಟ್ ಅಟೆಂಡರ್ ಹುದ್ದೆಗಳು 5 ಹುದ್ದೆಗಳಿದ್ದಾವೆ. ಇದು ಜನರಲ್ಗೆ 3 ಇರುತ್ತೆ, ಮಹಿಳೆಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1 ಹುದ್ದೆಗಳಿರ್ತದೆ. ಇನ್ನು ಸಹಾಯಕ ಬೈಂಡರ್ ಬಂದು 1 ಹುದ್ದೆಗಳು ಮಾತ್ರ ಇದೆ. ದರ್ಜಿ ಕೂಡ 1 ಹುದ್ದೆ ಇದೆ. ದೋಬಿ ಕೂಡ 1 ಹುದ್ದೆ ಇದ್ದಾವೆ. ಯಾವ್ದಾದ್ರು ಹುದ್ದೆಗಳ ಕೆಳಗಡೆ ಸ್ಟಾರ್ ಹಾಕಿದ್ರೆ ಅದು ಬ್ಯಾಕ್ಲಾಗ್ ಹುದ್ದೆಗಳಾಗಿರ್ತವೆ. ಹಾಗೆ ವೇತನ ಶ್ರೇಣಿಗೆ ಬರೋದಾದ್ರೆ ಜವಾನ, ಕಾವಲುಗಾರ, ಸ್ವೀಪರ್, ಹೌಸ್ ಕೀಪಿಂಗ್, ಸಹಾಯಕ ಬೈಂಡರ್, ದೋಬಿಗೆ ಬಂದು 19,900 ಬೇಸಿಕ್ ಇಂದ ಹಿಡಿದು 63,200ರವರೆಗೂ ಇರುತ್ತದೆ. ಇನ್ನು ಲಿಫ್ಟ್ ಅಟೆಂಡರ್ ದರ್ಜಿಗೆ ಬಂದು 21,700ರಿಂದ ಹಿಡಿದು 69,100 ರೂಪಾಯಿವರೆಗೂ ಇರ್ತದೆ. ಹಾಗೆ ವಿದ್ಯಾರ್ಥಿ ಬರೋದಾದ್ರೆ ಜವಾನ, ಕಾವಲುಗಾರ, ಸ್ವೀಪರ್, ಜವಾನ ಹೌಸ್ ಕೀಪಿಂಗ್ಗೆ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು. ಲಿಫ್ಟ್ ಅಟೆಂಡರ್ಗೆ 10ನೇ ತರಗತಿ ಅಥವಾ ತತ್ಸಮಾನ ಹಾಗೂ ಲಿಫ್ಟ್ ಮೆಕ್ಯಾನಿಸಮ್ ಅಲ್ಲಿ ಅನುಭವ ಹೊಂದಿರಬೇಕಾಗತ್ತೆ. ಇನ್ನು ಸಹಾಯಕ ಬೈಂಡರ್ಗೆ 10ನೇ ತರಗತಿ ಅಥವಾ ತತ್ಸಮಾನ ಹಾಗೂ 2 ವರ್ಷಗಳ ಕಾಲ ಬೈಂಡಿಂಗ್ ಕೆಲಸದಲ್ಲಿ ಅನುಭವವಿರಬೇಕು. ಇನ್ನ ದರ್ಜಿ ಬರೋದಾದ್ರೆ 10ನೇ ತರಗತಿ ಅಥವಾ ತತ್ಸಮಾನ, ದರ್ಜಿ ಕೆಲಸದಲ್ಲಿ 3 ವರ್ಷಗಳ ಕಾಲ ಅನುಭವ ಹೊಂದಿರಬೇಕಾಗತ್ತೆ. ಇನ್ನು ದೋಬಿಗೆ ಬರೋದಾದ್ರೆ 10ನೇ ತರಗತಿ ಅಥವಾ ತತ್ಸಮಾನ, ದೋಬಿ ಕೆಲಸದಲ್ಲಿ ಅನುಭವ ಹೊಂದಿರಬೇಕು. ಇನ್ನು ವಯೋಮಿತಿಗೆ ಬರೋದಾದ್ರೆ ಜನರಲ್ ಕ್ಯಾಟಗರಿಗಳಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ ಹಾಗೂ ಇತರ ಹಿಂದುಳಿದ ವರ್ಗ ಪ್ರವರ್ಗ 2A, 2B, 3A, 3B ಅವರಿಗೆ 43 ವರ್ಷಗಳು ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಕ್ಯಾಟಗರಿ 1 ಪ್ರವರ್ಗ 1 ಅವರಿಗೆ 45 ವರ್ಷಗಳವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಇನ್ನು ಅರ್ಜಿ ಶುಲ್ಕ ಬಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ, ಇತರ ಹಿಂದುಳಿದ ವರ್ಗ ಪ್ರವರ್ಗ 2A, 2B, 3A, 3B ಅವರಿಗೆ 200 ರೂಪಾಯಿ ಹಾಗೂ SC, ST ಹಾಗೂ ಪ್ರವರ್ಗ 1 ಕ್ಯಾಟಗರಿ 1 ಅವರಿಗೆ 100 ರೂಪಾಯಿ ಇರುತ್ತೆ. ಹಾಗೂ ವಿಶೇಷ ಸೂಚನೆಯನ್ನ ಕೊಡಲಾಗಿದೆ. ಸರ್ಕಾರ ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಅರ್ಜಿಗಳಿಗೆ ಶುಲ್ಕವನ್ನು ಪಾವತಿಸಿದ್ದರೂ ಸಹ ಒಮ್ಮೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲೂ ಮರುಪಾವತಿಸಲಾಗುವುದಿಲ್ಲ ಎಂಬ ಅಂಶವನ್ನು ಅಭ್ಯರ್ಥಿಗಳು ಗಮನದಲ್ಲಿಟ್ಟುಕೊಳ್ಳಬೇಕು ಅಂತ ತಿಳಿಸಿಕೊಟ್ಟಿರಲಾಗಿದೆ. ಹಾಗೂ ಕೊನೆಯ ಕ್ಷಣದಲ್ಲಿ ಅರ್ಜಿ ಸಲ್ಲಿಸುವಾಗ ಆಗಬಹುದಾದ ಒತ್ತಡಗಳಂದ್ರೆ ಸರ್ವರ್ ಪ್ರಾಬ್ಲಮ್ಗಳನ್ನ ಮುಂಚಿತವಾಗಿ ನೋಡಿಕೊಂಡು ಆನ್ಲೈನ್ ಅನ್ನ ಅರ್ಜಿ ಸಲ್ಲಿಸಿ. ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/5/2026 ರಾತ್ರಿ 11:59 ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಅವಶ್ಯಕತೆಗಳನ್ನು ಪೂರೈಸಿದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದ್ರೆ ಯಾವ್ದಾದ್ರು ಎಲಿಜಿಬಿಲಿಟಿ ಇಲ್ಲದೆ ಇರುವಂತದ್ದು ಮತ್ತೆ ಫೇಕ್ ಆಗಿ ಏನಾದ್ರು ಅರ್ಜಿ ಸಲ್ಲಿಸಿದಲ್ಲಿ ಅಂತದನ್ನ ಇದು ಮಾಡಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೂ ಎಕ್ಸಾಮ್ ಆದ ನಂತರ ಸಂದರ್ಶನಕ್ಕೆ ಕರೆಯುವಾಗ ಇಮೇಲ್ ಮುಖಾಂತರ ಮಾತ್ರವೇ ತಿಳಿಸಲಾಗುವುದು ಅಂತ
ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಅಪಾಯಿಂಟ್ ಆದವರಿಗೆ 2 ವರ್ಷಗಳ ಕಾಲ ಪ್ರೊಬೇಷನರಿ ಇರುತ್ತೆ, ಸೇವಾ ಪರಿವೀಕ್ಷಣಾ ಅವಧಿ ಇರುತ್ತೆ. ಅದನ್ನ ಅಗತ್ಯ ಬಿದ್ದರೆ ಕೂಡ ವಿಸ್ತರಿಸಬಹುದಾಗಿ ತಿಳಿಸಿಕೊಡಲಾಗಿದೆ. ಇನ್ನ ನೇರ ನೇಮಕಾತಿ ಆಯ್ಕೆ ವಿಧಾನ ಬರುವುದಾದ್ರೆ, ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಅಂಕಗಳ ಶೇಕಡಾವಾರು ಆಧಾರದ ಮೇಲೆ ಹಾಗೂ ಮಹಿಳಾ ಮೀಸಲಾತಿ, ಗ್ರಾಮೀಣ ಅಭ್ಯರ್ಥಿ, ಮಾಜಿ ಸೈನಿಕ, ಇತರರು ಒಳಗೊಂಡಂತೆ ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಕಾನೂನಿನ ಪ್ರಕಾರ ಸರ್ಕಾರ ಹೊರಡಿಸಿದ ಆದೇಶಗಳನ್ನು ಗಣನೆಗೆ ತೆಗೆದುಕೊಂಡು ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಅರ್ಹತೆ ಆಧಾರದ ಮೇಲೆ ಸಿದ್ಧಪಡಿಸಲಾಗುವುದು ಅಂತ ಸೂಚನೆಯನ್ನು ನೀಡಲಾಗಿದೆ. ಸಂದರ್ಶನಕ್ಕೆ ಹಾಗೆ 2ನೇ ಪಾಯಿಂಟ್ ಬಂದು, ಸಂದರ್ಶನಕ್ಕೆ ಕರೆಯಲ್ಪಡುವ ಅಭ್ಯರ್ಥಿಗಳ ಸಂಖ್ಯೆಯು ಅಧಿಸೂಚಿಸಲಾದ ಖಾಲಿ ಹುದ್ದೆಗಳ ಪ್ರತಿಯೊಂದು ವರ್ಗದಲ್ಲಿನ ಅರ್ಹತೆಯ ಕ್ರಮದಲ್ಲಿ ಅಧಿಸೂಚಿಸಲಾದ ಖಾಲಿ ಹುದ್ದೆಗಳ 10 ಪಟ್ಟು ಅಂದ್ರೆ 1:10 ಪ್ರಕಾರ ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನಕ್ಕೆ ಬಂದು 10 ಅಂಕಗಳಿರುತ್ತದೆ. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು ಅಂತ ಮತ್ತೊಮ್ಮೆ ತೋರಿಸ್ಕೊಟ್ಟಿದ್ದಾರೆ. ವೆಬ್ಸೈಟ್ ನಿಮಗೆ ಕಾಣಿಸ್ತಿರ್ಬೋದು. ವೆಬ್ಸೈಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ. ಹಾಗೆ ಏನೆಲ್ಲ ದಾಖಲಾತಿಗಳು ಬೇಕು ಅಂದ್ರೆ, ಪಾಸ್ಪೋರ್ಟ್ ಸೈಜು, ಬ್ಯಾಕ್ ಗ್ರೌಂಡ್ ಬಂದು ವೈಟ್ ಇರಬೇಕಾಗುತ್ತೆ, ಶ್ವೇತವರ್ಣ ಇರಬೇಕು. ಹಾಗೆ ಕಪ್ಪು ಬಾಲ್ ಪೆನ್ ಪಾಯಿಂಟ್ ಪೆನ್ ಇಂದಾನೆ ಸಹಿ ಮಾಡಿರಬೇಕು. ಹಾಗೆ SSLC ಮಾರ್ಕ್ಸ್ ಕಾರ್ಡ್ ಅಥವಾ ತತ್ಸಮಾನ ಪರೀಕ್ಷೆಯ ಅಂಕಪಟ್ಟಿ, ಜನ್ಮ ದಿನಾಂಕದ ಆಧಾರಕ್ಕಾಗಿ ಹಾಗೂ ಜಾತಿಯ ಆದಾಯದ ಪ್ರಮಾಣ ಪತ್ರ, ಇತರೆ ಮೀಸಲಾತಿ, ಗ್ರಾಮೀಣ ಅಥವಾ ಕನ್ನಡ ಮಾಧ್ಯಮ, ಇಲ್ಲ ಅಂಗವಿಕಲ, ಮಾಜಿ ಸೈನಿಕ, ಇತರ ಏನಾದ್ರು ರಿಸರ್ವೇಶನ್ ಬರೋದಾದ್ರೆ ಅದ್ರದ ಬೇಕಾಗುತ್ತೆ. ಹಾಗೂ ಕೆಲವೊಂದು ಹುದ್ದೆಗಳಿಗೆ ಅನುಭವ ಪ್ರಮಾಣ ಪತ್ರ, ಲಿಫ್ಟ್ ಅಟೆಂಡರ್, ಸಹಾಯಕ ಬೈಂಡರ್, ದರ್ಜಿ ಮತ್ತು ದೋಬಿಗಳಿಗೆ ಅನುಭವ ಪ್ರಮಾಣ ಪತ್ರವನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೂ ಇಷ್ಟೆಲ್ಲ ಹೇಳಿದ್ದು ನಾನ್ HK ಅವರಿಗೆ. HK ಅವರಿಗೆ ಬಂದು ಸೇಮ್ ಪ್ರೋಸೆಸ್ ಇರುತ್ತೆ, ಹುದ್ದೆಗಳು ಮಾತ್ರ ವೇರಿಯೇಷನ್ ಇರುತ್ತೆ. ಹುದ್ದೆಗಳು 8 ಹುದ್ದೆಗಳಿರುತ್ತೆ. ಇನ್ನೆಲ್ಲಾ ಡೀಟೇಲ್ಸ್ ಕೂಡ ನಾನ್ HK ಅವ್ರಿಗೂ ಕೂಡ ಸೇಮ್ ಇರುತ್ತೆ. ಸ್ಯಾಲರಿಯಿಂದ ಹಿಡಿದು ಅಪ್ಲಿಕೇಶನ್ ಪ್ರೋಸೆಸ್, ಡಾಕ್ಯುಮೆಂಟ್ಸು ಪ್ರತಿಯೊಂದು ಕೂಡ ಎಲ್ಲ ಸೇಮ್ ಡೀಟೇಲ್ಸ್ ಇರುತ್ತೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿರೋ ದಯವಿಟ್ಟು ಹಿಂದೆ ಅರ್ಜಿ ಸಲ್ಲಿಸಿ. ಕೊನೆಗಳಲ್ಲಿ ಸರ್ವರ್ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಅರ್ಜಿ ಸಲ್ಲಿಸಲು ಒಂದು ವಿಡಿಯೋನ ಮಾಡಿ ಹಾಕ್ತೀನಿ, ಕಂಪ್ಲೀಟ್ ಆಗಿ ಪ್ರೋಸೆಸ್ ಅನ್ನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.